ಸರ್ ಮತ್ತಷ್ಟು ಅಂದ್ರೆ ಫಿಲ್ಮ್ ಸಿಟಿ ಅದ್ರ ಬಗ್ಗೆ ಹೇಳಿರುವಂತದ್ದು ಮೈಸೂರಲ್ಲಿ ಫಿಲ್ಮ್ ಸಿಟಿ ಆಗುತ್ತೆ ಅದಕ್ಕೆ ಎಲ್ಲ ರೂಪುರೇಷೆಗಳು ತಯಾರಾಗುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ OTT ಬಗ್ಗೆ ಅಂದ್ರೆ ಕನ್ನಡಕ್ಕೊಂದು OTT ವೇದಿಕೆ ಬೇಕು ಅಂತ ಎಲ್ಲರೂ ಡಿಮ್ಯಾಂಡಿಂಗ್ ಇತ್ತು ಅದರಂತೆ ಅವರು OTT ಮಾಡೋದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿರುವಂತದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಎಷ್ಟು ಅವಶ್ಯಕತೆ ಇದೆ ಒಂದು OTT ಸಂಸ್ಥೆ OTT ಅನ್ನೋದು ಸರ್ಕಾರದಿಂದ ಮಾಡ್ತಾ ಇರೋದು ನಿಜವಾಗ್ಲೂ ಸ್ವಾಗತ. ಯಾಕಂದ್ರೆ OTT ಏನಾಗ್ಬಿಟ್ಟಿದೆ ಅಂತಂದ್ರೆ 240 ಸಿನಿಮಾಗಳು ಬಂದಿದೆ ಹೋದ ವರ್ಷ, ಒಂದು ವರ್ಷದಲ್ಲಿ ವಾರ್ಷಿಕ ಒಂದು ಆನ್ಯುಯಲ್ ಆಗಿ ಒಂದು ವರ್ಷಕ್ಕೆ ತಗೊಂಡ್ರೆ ಆ 240 ಸಿನಿಮಾ ಎಷ್ಟು ಸಿನಿಮಾ OTT ಬಂದಿದೆ? ನಾನು ಹೆಸರುಗಳು ಹೇಳೋ ಅವಶ್ಯಕತೆ ಇಲ್ಲ. OTT ಪ್ಲಾಟ್ಫಾರ್ಮ್ ಇರೋಂತ ಅದು ಯಾವುದೇ ದೊಡ್ಡ ಸಂಸ್ಥೆಗಳಿರ್ಬೋದು, ಎಷ್ಟು ಸಿನಿಮಾಗಳು ತಗೊಂಡಿದ್ದಾರೆ, ಎಷ್ಟು ಸಿನಿಮಾ ಹಾಕಿದ್ದಾರೆ? 3-4 ಸಿನಿಮಾ ಅಷ್ಟೇ. ಸೊ ಇವಾಗ ಸರ್ಕಾರ ಮಾಡ್ತಾ ಇರೋದು ಬಹಳ ಒಳ್ಳೆ ಪ್ರಯತ್ನ ಇದು. ಇದರಿಂದ ಏನಾಗುತ್ತೆ, ಇಲ್ಲಿ ಮತ್ತೆ ಲಾಬಿ ಆಗ್ಬಾರ್ದು, ಇಲ್ಲಿ ಮತ್ತೆ ಅವ್ರದ್ದಾಗ್ತೀವಿ ಇವ್ರದ್ದಾಗ್ತೀವಿ, ಮತ್ತೆ ಇಲ್ಲಿ ಲೆಫ್ಟ್ ರೈಟ್ ಸೆಂಟರ್ ಬಂದ್ಬಿಟ್ಟು ಪಂಕ್ತಿಗಳು ಇಟ್ಕೊಂಡು ಮಾಡುವಂತ ಅವಶ್ಯಕತೆ ಇಲ್ಲ ನಮಗೆ. ಕಲೆಗೆ ಯಾವತ್ತು ಲೆಫ್ಟಿಸ್ಟು ರೈಟಿಸ್ಟು ಅದೆಲ್ಲ ಇಲ್ಲ, ಇದು ಒಂದು ಸೆಂಟ್ರಿಸ್ಟು ಸಮತೋಲನವಾಗಿದ್ರೆ ಮಾತ್ರ ಕಲೆ ಬೆಳೆಯುತ್ತೆ. ನಾನು ಯಾವಾಗಲೂ ಹೇಳೋದು ಇಷ್ಟ, ಈ ಲಾಬಿಗಳನ್ನ ಮಾಡೋಕೆ ಹೋಗ್ಬೇಡಿ. ಸರ್ಕಾರ ಅಂದೇಟ್ಗೆ ಏನ್ ಮಾಡ್ಬಿಡ್ತಾರೆ, ಫಸ್ಟ್ ಈ ಸರ್ಕಾರ ಬಂದ್ರೆ ಇವನು ಓಲೈಕೆ, ಆ ಸರ್ಕಾರ ಬಂದ್ರೆ ಆ ಓಲೈಕೆ. ಅರೆ ಯಾರಿಗೆ ಬೇಕ್ರಿ ಓಲೈಕೆಗಳು? ಯಾರಿಗೂ ಬೇಕಾಗಿಲ್ಲ. ನೀವು ಒಂದೇ ಒಂದು ಬ್ಯಾಲೆನ್ಸ್ಡ್ ಹೋಯ್ತು ಅಂದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಕಲೆಗೆ ಯಾವುದಕ್ಕೂ ನೀವು ಜಾತಿ ಪಂಗಡಗಳು ಅದು ಇದು ಧರ್ಮ ತರಬೇಡಿ ದಯಮಾಡಿ. ಸೊ ಹಿಂಗೇನಾದ್ರೂ ಮಾಡಿದ್ರೆ ಮಾತ್ರ ಖಂಡಿತ ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೇದಾಗುತ್ತೆ. ಈ OTT ಈ ರೀತಿ ಮಾಡಿದ್ರೆ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಲಾಬಿ ಅವ್ರದ್ದಾಕ್ರಿ ಫಸ್ಟ್, ಇವ್ರದ್ದಾಕ್ರಿ ನೆಕ್ಸ್ಟ್, ಆಮೇಲೆ ಅವ್ರದ್ದು ಹಾಕ್ಬೇಡ್ರಿ, ಇದೆಲ್ಲ ಇದ್ದೇ ಇರುತ್ತೆ, ಮುಂದಕ್ಕೆ ಬರುತ್ತೆ ಇದು ಸಮಸ್ಯೆಗಳು. ಅದು ಬರೋಕ್ ಮುಂಚೆನೆ ನಾನು ಹೇಳ್ತಾ ಇದ್ದೀನಿ, ಆ ಕಂಟೆಂಟ್ ಚೆನ್ನಾಗಿದ್ಯಾ, ಪಿಕ್ಚರ್ ಚೆನ್ನಾಗಿದ್ಯಾ, ನಿರ್ಮಾಪಕನ ಉಳಿಸ್ಬೇಕಾ? ನೀವು OTT ಮಾಡಿದ್ದು ಬಹಳ ಒಳ್ಳೆ ಕೆಲಸ ಮಾಡಿದೆ ಕನ್ನಡ ಸರ್ಕಾರ, ಬಟ್ ಕಂಡೀಷನ್ ಟು ಲಾಬಿ ಇರಬಾರ್ದಲ್ಲ ಅಷ್ಟೇ. ಸೊ ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಮತ್ತೆ ಫಿಲಿಂ ಸಿಟಿಯನ್ನು ನೀವು ಬಂದಾಗ ಬಹಳ ವರ್ಷಗಳಿಂದ ಫಿಲಿಂ ಸಿಟಿ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಚರ್ಚೆ ನಡೀತಾನೆ ಇತ್ತು. ಸಿದ್ದರಾಮಯ್ಯ ಸಾಹೇಬರು ಮೈಸೂರಿನಲ್ಲಿ ಮಾಡಬೇಕು ಅಂತ ಇದು ಮುಂಚೆ ಕೂಡ ಅವರ ಕನಸಿತ್ತು. ಮೈಸೂರಿನಲ್ಲಿ ಮಾಡೋದ್ರಲ್ಲಿ ನನಗೊಂದು ಪ್ಲಸ್ ಪಾಯಿಂಟ್ ಏನೆನ್ಸುತ್ತೆ ಅಂತ ನಮ್ಮ ಸತ್ಯ ಹೇಳ್ತೀನಿ. ನನಗೆ ಬೇಸಿಕಲಿ ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರು, ಆದ್ರೂ ಮೈಸೂರು ನನಗೆ ಬಹಳ ಇಷ್ಟ. ಕಾರಣ ಏನಂತಂದ್ರೆ ಬೆಂಗಳೂರು ಹಂಗಿತ್ತು, ಇವಾಗ ಹಿಂಗಿದೆಯೋ ಮೈಸೂರು, ಅವಾಗ ಬೆಂಗಳೂರು ಇತ್ತು. ಬಟ್ ಇವಾಗ ಬೆಂಗಳೂರು ಹಂಗಿಲ್ಲ. ಬೆಂಗಳೂರು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಮನಸ್ಸುಗಳ ಮಾಲಿನ್ಯ, ಈ ಮಾಲಿನ್ಯಗಳು ಮತ್ತೆ ಟ್ರಾಫಿಕ್ ಮಾಲಿನ್ಯ, ಇದನ್ನೆಲ್ಲ ಹೋಗ್ಬಿಟ್ಟು ನೀವು ಎಲ್ಲೋ ಒಂದು ಫಿಲ್ಮ್ ಸಿಟಿ ಮಾಡಿದ್ರೆ ಹೋಗೋ ಅಷ್ಟರಲ್ಲಿ ಅವ್ನು ಸಾಕಾಗ್ಬಿಡ್ತಾನೆ. ಮೈಸೂರು ನೋಡಿ, ಇಲ್ಲಿ ಬೆಂಗಳೂರಿನಿಂದ ಅದ್ಭುತವಾಗಿ ಇರುವಂತ ಒಂದು ರಸ್ತೆ ಇದೆ. ಬೆಂಗಳೂರಿಂದ ಆರ್ಟಿಸ್ಟ್ ಹೋದ್ರು ಕೂಡ 1.5 ಅವರಲ್ಲಿ ರೀಚ್ ಆಗ್ಬಿಡ್ತೀರಾ ನೀವು. ಆಮೇಲೆ ಅಲ್ಲಿ ಜನ, ಅಲ್ಲಿನ ಪರಿಸರ, ಇಲ್ಲಿಂದ ಎಲ್ಲೋದು 15 ನಿಮಿಷ ನಿಮಗೆ. ಅಲ್ಲಿ ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದೂ ಅಷ್ಟೇ, ಏನೇ ಮಾಡಿದ್ರು ಕೂಡ ಬಹಳ ಒಳ್ಳೆ ಕಂಪನಿಗಳಿಗೆ ಕೊಟ್ಟು, ಅದು ಯಾವ ರೀತಿ ಏನ್ ಮಾಡ್ತಾ ಇದೆ ನನಗೆ ಗೊತ್ತಿಲ್ಲ, ಅದಿನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬಂದಿಲ್ಲ ನನ್ನ ಹತ್ರ. ಬಟ್ ಆ ಫಿಲಿಂ ಸಿಟಿ ಹೆಂಗಾಗ್ಬೇಕು ಅಂತಂದ್ರೆ, ಮೈಸೂರಿನಲ್ಲಿ ಮೈಸೂರು ಪ್ಯಾಲೇಸ್ ನೋಡ್ಲಿಕ್ಕೆ ಪ್ರಪಂಚದಾದ್ಯಂತ ಹೆಂಗ್ ಬರ್ತಾರೋ ಜನ, ಫಿಲಿಂ ಸಿಟಿಯನ್ನ ಕರ್ನಾಟಕದಲ್ಲಿ ನೋಡ್ಬೇಕಪ್ಪ, ಮೈಸೂರಿನಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಸೈ ಎನ್ಸ್ಕೊಬೇಕು. ಆ ತರ ಮಾಡ್ಬೋದು. ಮಾಡೋಕ್ಕೇನು ಇವಾಗೇನಮ್ಮ ಸಿಕ್ಕಾಪಟ್ಟೆ ದುಡ್ಡಿದೆ, ಸರ್ಕಾರದಲ್ಲೂ ದುಡ್ಡಿದೆ. 2 ಲಕ್ಷ ಕೋಟಿನೋ 3 ಲಕ್ಷ ಕೋಟಿನೋ ಪ್ರತಿ ವರ್ಷ ಬಡ್ಜೆಟ್ ಇದೆ, 3 ಲಕ್ಷ ಕೋಟಿ. ಸೊ ಮಾಡಬೇಕು, ಇಚ್ಛಾಶಕ್ತಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದಮ್ಮ. ಅಂಡ್ ಇಟ್ ವಿಲ್ ಬಿ ಎ ವಂಡರ್ಫುಲ್. ಹಂಗ್ ಮಾಡಿದ್ರೆ ಮಾತ್ರ ನಿಜವಾಗ್ಲು ಹ್ಯಾಟ್ಸ್ ಆಫ್ ಟು ದಿಸ್ ಥಾಟ್ ಪ್ರೊಸೆಸ್ ಸರ್ಕಾರ ಮಾಡಿದಕ್ಕೆ ನಾನು ನಿಜವಾಗ್ಲು ಐ ಸಲ್ಯೂಟ್ ದೆಮ್. ಸಿನಿಮಾ ಕ್ಷೇತ್ರವನ್ನು ಉದ್ಯಮವನ್ನಾಗಿ ಮಾಡಬೇಕು ಅಂತ ಅವರು ಪರಿಗಣನೆಗೆ ತಗೊಂಡಿದ್ದಾರೆ. ಸಿನಿಮಾ ಕ್ಷೇತ್ರವನ್ನ ಇದು ಉದ್ಯಮನೇ, ಪರಿಗಣನೆ ಯಾವಾಗಲೂ ಆಗ್ಬೇಕಾಗಿತ್ತಮ್ಮ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಕೆಲವರು ಮಾಡಿದಂತ ದುರಂತ ಕೆಲಸಗಳಿಗೆ ಬೇರೆಯವರೆಲ್ಲ ಅನುಭವಿಸ್ಬೇಕಾಗಿದೆ ನಿರ್ಮಾಪಕರು. ನೋಡಿ, ಅವಾಗ IDBI ಅಂತ ಒಂದು ಬ್ಯಾಂಕ್ ಇತ್ತು, ಅದಕ್ಕೆ ಏನ್ ಮಾಡ್ತಾ ಇದ್ರು, ಸ್ವಲ್ಪ ಉಚಿತವಾಗಿ ಅಂದ್ರೆ ಕಮ್ಮಿ ರೇಟಲ್ಲಿ ಲೋನ್ ಸಿಗೋದು. ಇವಾಗ ಲೋನ್ ಸಿಗೋದಿಲ್ಲ. ನಿರ್ಮಾಪಕನಿಗೆ ಯಾವ ರೀತಿ ಕೂಡ ಗ್ಯಾರಂಟಿ ಇಲ್ಲಮ್ಮ. ಎಲ್ಲದಕ್ಕೂ ಗ್ಯಾರಂಟಿ ಅಂತಾರಲ್ಲ, ಯಾರೇ ಆಗ್ಲಿ, ನಿರ್ಮಾಪಕನಿಗೆ ಏನ್ ಗ್ಯಾರಂಟಿ ಇದೆ ಇವತ್ತು ದಿನ? ನಿರ್ಮಾಪಕ ಇಲ್ಲದೆ ಇದ್ರೆ ಸಿನಿಮಾ ಇಂಡಸ್ಟ್ರಿ ಇಲ್ಲ. ನಿರ್ಮಾಪಕ ಮನೆ ಮಠ ಮಾರ್ಕೊಂತಾನೆ. ಮನೆ ಮಠ ಮಾರ್ಕೊಂಡು ಎಲ್ಲೋ ಹೋಗ್ಬಿಟ್ಟು
ಮನೇನ ಅಡ ಇಟ್ಟು ಆಭರಣಗಳ ಅಡ ಇಟ್ಟು ಸಾಲ ತಂದು ಎಲ್ಲ ಮಾಡಿ ಕಡೆಗೆ ಸಿನಿಮಾ ಓಡಲಿಲ್ಲ ಅಂತಂದ್ರೆ ಅವ ಇಮಿಡಿಯೇಟ್ ಆಗಿ ಫುಟ್ಪಾತ್ ಬರ್ತಾನೆ. ನಿರ್ಮಾಪಕರಿಗೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಮಾಡಲಿಕ್ಕೆ ಸರ್ಕಾರ ಏನಾದರೂ ಒಂದು ಇದು ತರಬೇಕಾಗುತ್ತೆ. ನಿರ್ಮಾಪಕನ ಉಳಿಸಿದ್ರೆ ನೋಡಿ, GST ಬರುತ್ತೆ, ಸೇಲ್ಸ್ ಟ್ಯಾಕ್ಸ್ ಬರುತ್ತೆ.